ಸದ್ಯಕ್ಕೆ ಇನ್ಸ್ಟಾಗ್ರಾಮಲ್ಲಿ ಅತಿ ಹೆಚ್ಚು ಟ್ರೆಂಡಿಂಗಲ್ಲಿ ಇರೋ ವಿಡಿಯೋ ಅಂದರೆ ಇದೆ. ಈ ಘಟನೆ ನಡೆದಿರೋದು ಎಲ್ಲಿ ಅಂದರೆ ಕೇರಳದ ಕೊಯ್ಕುಡು ಭಾಗದಲ್ಲಿ. ವಿಡಿಯೋದಲ್ಲಿ ಕಾಣ್ತಿರ್ತಕ್ಕಂಥ ವ್ಯಕ್ತಿ ಹೆಸರು ಬಂದ್ಬಿಟ್ಟು ದೀಪಕ್ ಅಂತ. ಇವರು ಕೇರಳದವರು. ಇವರು ಸೇಲ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಈ ಬಸ್ಸಲ್ಲಿ ಸಂಜಿತಾ ಮುಸ್ತಫಾ ಅನ್ನೋ ಒಬ್ಳು ಲೇಡಿ ಹತ್ತಿರ್ತಾಳೆ. ಅವಳು ಬಂದು ಸೋಷಿಯಲ್ ಇನ್ಫ್ಲೂಯೆನ್ಸರು. ಇವಳೊಂದು ಇನ್ಸ್ಟಾಗ್ರಾಮ್ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾಳೆ. ಏನಂತ ಅಂದರೆ, ಈ ವ್ಯಕ್ತಿ ನನ್ನ ಜೊತೆ ಅನುಚಿತವಾಗಿ ನಡ್ಕೋತಿದ್ದಾನೆ ಅಂತ ಹೇಳ್ಬಿಟ್ಟು ವಿಡಿಯೋವೇನೋ ಅಪ್ಲೋಡ್ ಮಾಡಿಬಿಟ್ಬಿಡ್ತಾಳೆ. ಅದು ಅಪ್ಲೋಡ್ ಮಾಡಿದಿಂದೇ ಇಮ್ಮಿಡಿಯೇಟ್ಲಿ ಬೂಸ್ಟ್ ಆಗ್ತಾ ಹೋಗುತ್ತೆ. ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಹೋಗುತ್ತೆ. ಇದ್ದಕ್ಕಿದ್ದಂಗೆ 2 ಮಿಲಿಯನ್ ವ್ಯೂಸ್ ಬರುತ್ತೆ. ಅದೇ ದೀಪಕ್ ಸ್ನೇಹಿತರು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಏನು ಈ ಥರ ಎಲ್ಲ ಅಂತ ಕೇಳ್ತಾರೆ. ಅವರು ಇದನ್ನು ನೋಡಿ ಇದರಲ್ಲಿ ನಂದೇನೂ ತಪ್ಪಿಲ್ಲ, ಇದರಲ್ಲಿ ನಾನೇನು ಮಾಡಿಲ್ಲ ಅಂತ ಆ ಸ್ನೇಹಿತರ ಬಳಿ ಹೇಳಿದ್ರು. ಅವರು ಒಪ್ಕೊಳ್ಳೋ ಮನಸ್ಥಿತಿಗೆ ಯಾರೂ ಬರಲ್ಲ. ವಿಡಿಯೋ ನೋಡಿ ಮನನೊಂದಂತಹ ವ್ಯಕ್ತಿ ದೀಪಕ್ ದಿನೇ ದಿನೇ ಈ ವಿಡಿಯೋ ವೈರಲ್ ಆಗ್ತಿರೋದು ನೋಡಿ ಮನನೊಂದು ಭಾನುವಾರ ಬೆಳಗ್ಗೆ ಆತ್ಮಹತ್ಯೆಗೆ ತುತ್ತಾಗಿದ್ದಾರೆ. ಇದರಲ್ಲಿ ವ್ಯಾಪಕ ಟೀಕೆಗಳು ಬರ್ತಿದ್ದಾವೆ. ಇದರಲ್ಲಿ ಆ ಮನುಷ್ಯಂದೇನು ತಪ್ಪಿಲ್ಲ, ಆ ವ್ಯಕ್ತಿದೇನು ತಪ್ಪಿಲ್ಲ ಅಂತ ಕೆಲವೆಡೆ ಎಲ್ಲ ಕಡೆ ಈ ವಿಡಿಯೋ ಹರಿದಾಡ್ತಿದೆ. ಇದ್ರ ಬಗ್ಗೆ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ನಾವೇನೇ ತಪ್ಪು ಮಾಡಿದ್ರು ಅದು ನಮಗೆ ಬರಲ್ಲ, ಎಲ್ಲ ಗಂಡಸರಿಗೆ. ಈ ಕಾನೂನು ಆಗಿದೆ ಅದೇ ರೀತಿ ಆಗಿಬಿಟ್ಟಿದೆ. ಗಂಡಸ್ರಿಗೊಂದು ನ್ಯಾಯ, ಹೆಂಗಸ್ರಿಗೊಂದು ನ್ಯಾಯ. ಇಲ್ಲಿ ಹೆಂಗಸರೇ ತಪ್ಪು ಮಾಡಿದ್ರು ಗಂಡಸರುಗಳೇ ಬಲಿಪಶು ಆಗ್ತಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ.